ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ಸಿದ್ಧಾರೂಢ ಮಹಾಸ್ವಾಮಿಗಳು ರಾಜಗುರುಗಳು ಅಂತಲೂ ಪ್ರಖ್ಯಾತರಾದವರು. ಸುಮಾರು 31 ಸಂಸ್ಥಾನದ ರಾಜ ಮಹಾರಾಜರು ಸಿದ್ಧಾರೂಢ ಶಿಷ್ಯರಾಗಿದ್ದರು. ಅಂತಹ ವಿಶೇಷ ಶಿಷ್ಯರೊಳಗ ಫತೇಸಿಂಹ ಮಹಾರಾಜ್, ಅಕ್ಕಲಕೋಟೆಯ ಮಹಾರಾಜ ಫತೇಸಿಂಹನು ಕೂಡ ಸಿದ್ಧಾರೂಢಪ್ಪನ ನಿಷ್ಠಾವಂತ ಭಕ್ತರಾಗಿದ್ದರು. ಮುಂದೆ ಕಾಲಾಂತರದೊಳಗ ಅಕ್ಕಲಕೋಟೆ ರಾಜ ನಿಧನನಾದ. ಅವನ ದುಃಖ, ಅವನ ಹೆಂಡತಿಗೆ ಇಷ್ಟು ತ್ರಾಸ ಆತಂದ್ರ ಗಂಡನ ಬಹಳ ಹಚ್ಕೊಂಡಿದ್ಲು. ಆದ್ರ ಗಂಡ ನಿಧನವಾದ ಬಳಿಕ ಮಾನಸಿಕ ರೋಗಿ ಆಗಿಬಿಟ್ಲು. ಅವಳು ಎಷ್ಟು ಅಳತಿದ್ಲಂದ್ರ ಯಾರೇನು ಸಮಾಧಾನ ಮಾಡಿದ್ರು ಅವಳ ನೋವು ಕಮ್ಮಿ ಆಗಲಿಲ್ಲ. ಅವಾಗ ಅಕ್ಕಲಕೋಟೆ ಶರಣರು ಆಕಿನ ಮಾತಾಡ್ಸಕ್ ಹೋದ್ರಂತ. ಅವಳು ತನ್ನ ತ್ರಾಸೆಲ್ಲ ಹೊಟ್ಟೆಯಾಗಿದ್ದದ್ದು ಹೊರ ಹಾಕಿ ಶರಣರ ಪಾದ ಹಿಡಿದು ಗೊಳುವಂತ ಕಣ್ಣೀರು ಹಾಕಿದ್ಲು. ರಾಣಿ ಸಾಹೇಬನ್ ನೋಡಿ ಬಹಳ ಕರುಣಾ ಬಂತು. ತಾರಾಬಾಯಿ ಅಂತ ಅವ್ರ ಹೆಸರು. ಅವಾಗ ಅಕ್ಕಲಕೋಟೆ ಶರಣರು ಹೇಳ್ತಾರ, ಅವ್ವ, ನಮ್ಮ ದುಃಖ ಎಲ್ಲ ಹರಣ ಮಾಡುವ ಶಕ್ತಿ ಸದ್ಗುರು ಚರಣಕ್ಕೈತವ. ನೀನು ಸಿದ್ಧಾರೂಢಪ್ಪನ ಪಾದಕ್ಕೆ ನೀನು ಹಣಿ ಹಚ್ಚಿದೆ ಅಂದ್ರೆ ತತ್ಕಾಲ ನಿನ್ನ ದುಃಖ ಶಮನ ಆಗ್ತೈತಿ. ಅದ್ರ ಹೊರತು ಮತ್ತೆ ಯಾರು ನಿನ್ನ ಸಮಾಧಾನ ಮಾಡಕ್ ಆಗೋದಿಲ್ಲ. ನಾವು ಈಗಿಂದೀಗೆ ಹುಬ್ಬಳ್ಳಿಗೆ ಹೋಗೋಣ ಬಾ ಅಂತ ಹೇಳಿ ಆ ತಾರಾಬಾಯಿಯವರನ್ನ ಹಾಗೂ ಅನೇಕ ಮಂದಿ ಸೇವಕಿಯರನ್ನ ಕರ್ಕೊಂಡು ಅಕ್ಕಲಕೋಟೆಯಿಂದ ಹುಬ್ಬಳ್ಳಿಗೆ ಬರ್ತಾರೆ. ಸಿದ್ಧಾರೂಢಪ್ಪಗಾಗಿ ಅನೇಕ ಫಲಪುಷ್ಪ ಕಾಣಿಕೆಗಳನ್ನು ತಗೊಂಡು ಬಂದು ಸಿದ್ಧಾರೂಢಜ್ಜಿಗೆ ಸಮರ್ಪಣೆ ಮಾಡಿ ದುಃಖದಿಂದ ಅವ್ರ ಪಾದ ಹಿಡಿದು ಗೊಳುವಂತ ಕಣ್ಣೀರು ಹಾಕ್ತಾಳೆ. ಅಪ್ಪ, ನೋಡೋರ್ ಕಣ್ಣಿಗೆ ನಾವು ಶ್ರೀಮಂತರು, ಅರಮನಿ, ರಾಣಿ ಸಾಹೇಬ, ಕೈಗೊಂದು ಕಾಲಿಗೊಂದು ಆಡು, ನೋಡೋರ್ ಕಣ್ಣಿಗೆ ನಾವು ಸುಖಿಗಳಂಗೆ ಕಾಣಿಸ್ತೀವಿ ಸ್ವಾಮಿ. ಆದ್ರೆ ನಮ್ಮ ಅಂತಃಕರಣದೊಳಗಿರೋ ನೋವು ಅದು ನಿನಗ ಗೊತ್ತಪ್ಪ. ದಯವಿಟ್ಟು ನನ್ನ ಹೃದಯದೊಳಗಿರುವಂತ ತಾಪ ಶಾಂತ ಆಗುವಂಗ ಆಶೀರ್ವಾದ ಮಾಡು. ನನ್ನ ಮನಸ್ಸಿನ ನೋವುಗಳೆಲ್ಲ ಹೋಗುವಂಗ ಕೃಪಾ ಮಾಡು ಅಂತ ಕಣ್ಣೀರು ಹಾಕಿ ಸಿದ್ಧಾರೂಢ ಪ್ರಾರ್ಥನೆ ಮಾಡಿದಾಗ ಕರುಣಾಕರನಾಗಿರುವಂತ ಸದ್ಗುರುನಾಥ ಒಂದ್ ಕಡೆ ಹೇಳ್ತಾರೆ, ಚಂದ್ರ ಕಾವನ್ನ ಇಲ್ದಂಗ್ ಮಾಡ್ತಾನ, ಚಂದ್ರನಿಂದ ತಂಪು ಆಗ್ತದ. ಗಂಗಾ ನದಿ ನಮ್ಮ ಪಾಪಗಳನ್ನು ಸುಡ್ತಾರಂತ. ಆದ್ರೆ ಸದ್ಗುರುನಾಥ ಪಾಪಗಳನ್ನು ಸುಡ್ತಾನ, ಮನಸ್ಸಿಗೆ ತಂಪನ್ನು ಕೊಡ್ತಾನ ಅನ್ನುವಂಥದ್ದು ಒಂದು ಶ್ಲೋಕದೊಳಗೆ ಬರ್ತದೆ. ಅಂತೆಯೇ ಸಿದ್ಧಾರೂಢ ದಯಾಘನ ಆ ರಾಣಿ ಸಾಹೇಬರನ್ನ ಕರೆದು ಸಮೀಪ ಕೂರಿಸಿಕೊಂಡು ಅವಳ ತಲೆ ಮ್ಯಾಲ ಹಸ್ತವನ್ನಿಟ್ಟು ಮರುಕ್ಷಣಕ್ಕ ಆಕೆಗೆ ಸಮಾಧಿ ಸ್ಥಿತಿ ಅನುಭವಕ್ಕೆ ಬಂದಂತ. ತತ್ಕಾಲದೊಳಗ ಆಕೆಗೆ ಪ್ರಕಾಶಮಾನವಾದಂತ ಒಂದು ಚಿಜ್ಯೋತಿ ದರ್ಶನವಾಯಿತು. ಜಗತ್ತೆಲ್ಲ ಲಯವಾಯಿತು. ಆ ಚಿಜ್ಯೋತಿ ಒಳಗ ಅವಳು ಬೆರೆತು ಆನಂದದೊಳಗ ಮಗ್ನಳಾಗಿ ಒಂದು ಕ್ಷಣಕ್ಕೆ ಜಗತ್ತನ್ನು ಮರೆತು ಆನಂದ ಅನುಭವಿಸಿ ಬಹಳ ಹೊತ್ತಿನ ನಂತರ ಕಣ್ಣು ತೆಗೆದು ಹೇಳ್ತಾಳ, ಸದ್ಗುರುನಾಥ, ನನ್ನ ಧನ್ಯಳನ್ನಾಗಿ ಮಾಡಿದೆಪ್ಪ. ಒಂದಿಷ್ಟು ಜಗತ್ತು ಇಲ್ಲದಂಗ ಮಾಡಿದೆ. ಇದೆಲ್ಲ ನಶ್ವರ ಅನ್ನೋದನ್ನ ನನಗೆ ಅನುಭವಕ್ಕೆ ತಂದು ಕೊಟ್ಟೆ. ಇನ್ನು ನನ್ನ ಕಣ್ಣಿಂದ ನೀರು ಬರೋದಿಲ್ಲ. ನಾ ಧನ್ಯಳಾದೆ. ಎಂತ ಆನಂದ ಸ್ವಾಮಿ ಇದು. ಬಾಹ್ಯ ಜಗತ್ನ್ಯಾಗ ಎಲ್ಲೂ ಇಲ್ಲಿ ತನ ಇಂಥ ಆನಂದ ನಾ ಅನುಭವಿಸಿಲ್ಲ ಅಂತ ಉದ್ಗಾರ ತೆಗೆದ್ಲು ರಾಣಿ. ಅರ್ಥ ಮಾಡ್ಕೊಳ್ರಿ, ಆಕೆ ಏನ್ ಕಮ್ಮಿ ಇತ್ತು. ಎಲ್ಲಾ ಸಿರಿ ಸಂಪತ್ತುಗಳು ಇದ್ರು ಅವೆಲ್ಲ ಸ್ವರೂಪಾನಂದದ ಮುಂದ ಒಂದು ಹುಲ್ಲುಕಡ್ಡಿಗೆ ಸಮಾಧಾನ. ಅದಕ್ಕೆ ಯಾವ ಕಾಶ್ಮೀರದ ರಾಜ ತನ್ನ ರಾಜ್ಯವನ್ನ ತ್ಯಾಗ ಮಾಡಿ ಬಂದು ಬಸವಣ್ಣನವರ ಅನುಭವ ಮಂಟಪದೊಳಗ ಕಟ್ಟಿಗೆ ಒಡೆಯುವಂತ ಕಾಯಕ ಮಾಡಿಕೊಂಡು ಜೀವನ ಮಾಡಿದ್ನಲ್ಲ. ಯಾಕೆ ಅಂದ್ರ ಶರಣರ ಸಂಘದೊಳಗೆ ಇಂಥ ತಾಕತ್ತಿರ್ತೈತಿ. ಅದು ಯಾವ ಸುಖನೂ ಅವರ ಸಂಘದೊಳಗೆ ಸಿಗೋ ಸುಖಕ್ಕೆ ಸಮ ಬರೋದಿಲ್ಲ. ಪುಣ್ಯಾತ್ಮರೇ, ರಾಣಿಗೆ ಅವತ್ತಿನಿಂದ ಅಪ್ಪವ್ರ ಮೇಲೆ ಎಂತ ಶ್ರದ್ಧಾ ಹುಟ್ಟಂದ್ರ ಪುನಃ ಹುಬ್ಬಳ್ಳಿಗೆ ಬರಕ್ ಚಲೋ ಮಾಡಿದ್ಲ ಅವರು. ಅವತ್ತಿನಿಂದ ಅಪ್ಪವ್ರು ಶಿಷ್ಯಳಾದ್ಲು. ಯಾವ ಕೈಲಾಸ ಮಂಟಪ ಕಟ್ಟುವಂತ ಕಾಲಕ್ಕ ಎಲ್ಲರೂ ಗಚ್ಚಿನ ಬುಟ್ಟಿ ಹೊತ್ತು ಮಂಟಪ ಕಟ್ಟಾಕ ಸೇವಾ ಮಾಡ್ತಿದ್ರು ಪಾಳೆ ಮ್ಯಾಲ. ಅವಾಗ ಸ್ವತಃ ರಾಣಿ, ಅಕ್ಕಿ ಕೈಗೊಂದು ಕಾಲಿಗೊಂದು ಆಳಿರುವಂತ ರಾಣಿ ತಾನೂ ಗಚ್ಚಿನ ಬುಟ್ಟಿ ಹೊತ್ಕೊಂಡ ಕೈಲಾಸ ಮಂಟಪಕ್ಕ ಕೊಟ್ಟಾಳಂದ್ರ ಆಕಿ ಸೋರ್ತಿತ್ತಂತ. ಬುಟ್ಟಿ ತಳ ಒಡೆದಿತ್ತಂತ. ಗೋಪನ್ ಕೊಪ್ಪದ ಒಡ್ರ ಹುಚ್ಚಪ್ಪ ಕೂಗ್ತಾನೆ, ಏ ರಾಣಿ ಸಾಹೇಬರಿಗೆ
ಬ್ಯಾರೆ ಬುಟ್ಟಿ ಕೊಡ್ರು ಅಮ್ಮೂರ್ ಶೀರಿ ಮ್ಯಾಲ ಸೋರಾಕತ್ತಿದ್ ಗಚ್ಚಿನ ನೀರ್ ಅಂದಾಗ ಆಕೆ ಅಂತಾಳ, ಹುಚ್ಚಪ್ಪ ಈ ಶೀರಿ ಹೋದ್ರ ಮತ್ತೊಂದು ಶೀರಿ ಹಾಕೋಬಹುದು, ಆದ್ರ ಗುರು ಸೇವಾ ಬರ್ಸಿಗ್ತತನಪ್ಪ. ನಾನು ರಾಣಿ ಅರಮನೆಯಾಗ ಗುರು ಮನ್ಯಾಗ ನಾನು ಸೇವಕಿ ಅದೇನಂತ ಒಬ್ಬ ರಾಜ್ಯದ ರಾಣಿ ನಿಷ್ಠೆಯಿಂದ ಅಲ್ಲಿ ಸೇವಾ ಮಾಡಿಲ್ಲ ಅಂದ್ರ ಬಹಳ ಆಶ್ಚರ್ಯದ ಮಾತಿವೆಲ್ಲ. ಅಕ್ಕಲಕೋಟೆ ರಾಣಿ ಮೇಲೆ ಮೇಲೆ ಹುಬ್ಬಳ್ಳಿಗೆ ಬರ್ತಾ ಇರುವಾಗ ಅಲ್ಲಿ ವ್ಯವಸ್ಥಿತ ರಾಣಿ ಅಂದ ಮೇಲೆ ಬಹಳ ವ್ಯವಸ್ಥಿತ ಇರ್ಬೇಕಾಗ್ತದೆ. ಆಕಿಗೋಸ್ಕರ ಅಕ್ಕಲಕೋಟೆ ಶರಣರು ಒಂದು ಭವ್ಯವಾದ ಬಂಗಲೆ ಕಟ್ಟಿಸಿದ್ರು, ತಾರಾಮಹಲ್ ಅಂತ ಅದಕ್ಕೆ ಹೆಸರಿಟ್ಟಾರ. ಇವತ್ತು ನೀವೆಲ್ಲ ಗೋವಿಂದ ಸ್ವಾಮಿ ಮಠ ಅಂತ ಹೇಳ್ತಿರಲ್ಲ, ಅದು ಮೂಲತಃ ತಾರಾಮಹಲ್. ಆಮೇಲೆ ಅವರು ಕಾಲಾಂತರದೊಳಗೆ ಅದನ್ನ ಗೋವಿಂದ ಸ್ವಾಮಿಗಳಿಗೆ ಬರಕೊಟ್ರು. ಇರ್ಲಿ, ಆ ರಾಣಿ ತಾರಾಬಾಯಿಗೆ ಒಬ್ಬಳು ತಂಗಿ ಇದ್ಲು. ಅವಳಿಗೆ ಮೇಲೆ ಮೇಲೆ ಆರೋಗ್ಯದೊಳಗೆ ವ್ಯತ್ಯಾಸ ಆಗ್ತಿತ್ತು, ಬಹಳ ತ್ರಾಸ, ದವಾಖಾನಿಗೆ ಆರಾಮಾಗದೇ ಇರುವಂತ ಪರಿಸ್ಥಿತಿ ಒಳಗ ತಂಗಿ ಸಲುವಾಗಿ ಸಿದ್ಧಾರೂಢ ಹತ್ರ ಬೇಡ್ಕೊಂಡ್ಲಂತ, ಅಪ್ಪ ನನ್ನ ತಂಗಿಗ ಆರಾಮಾಗುವಂಗ ಮಾಡು. ಗುರುನಾಥನ ಆಶೀರ್ವಾದದಿಂದ ಕೆಲವೇ ದಿನದೊಳಗೆ ಆರಾಮಾದ್ಲು. ಮುಂದ್ ಒಂದು ಚಮತ್ಕಾರ ಎಂತದ್ ನಡೀತಂದ್ರೆ, ಅವಳು ಒಂದು ರಾತ್ರಿ ಮಲಗಿದಾಗ ಅವಳ ಕನಸಿನೊಳಗ ಸ್ವತಃ ಸಿದ್ಧಾರೂಢರು ಪ್ರತ್ಯಕ್ಷ ಆಗಿ ಹೋದ್ರಂತ. ಕೈ ಒಳಗ ಮುತ್ತು ರತ್ನಗಳನ್ನ ತಂದದಾರ, ದೊಡ್ಡ ಹರವಾಣದ ತುಂಬ ಬಂಗಾರ ವಜ್ರ ಒಳಇಡೂರಿಗಳನ್ನ ಸಿದ್ಧಾರೂಢರಿಗೆ ಆಯರ್ ಕೊಟ್ರಂತ. ಕೊಟ್ಟ ಅಷ್ಟೇ ಅಲ್ಲ, ಒಂದು ವಿಭೂತಿ ಗಟ್ಟಿ, ಒಂದು ರುದ್ರಾಕ್ಷಿ, ಎರಡೂನು ಆಶೀರ್ವಾದ ಮಾಡಕ್ಕೀಗ ಕೊಟ್ಟು ಹೇಳ್ತಾರ, ಅಮ್ಮ ನೀನು ರಾಣಿಯಾಗಿ ಮೆರೀತಿ, ನಿನಗ ಅಷ್ಟ ಪುತ್ರರು 8 ಮಂದಿ ಮಕ್ಕಳು ಹುಟ್ಟುತ್ತಾರ, ದೊಡ್ಡ ರಾಜ್ಯದ ಪಟ್ಟದ ರಾಣಿ ಆಗ್ತಿ, ಅಷ್ಟೈಶ್ವರ್ಯವತಿಯಾಗಿ ಮೆರೀತಿ ಅಂತ ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢರು. ಮಾಯಾದ್ರು, ಅಂತರ್ಧಾನ ಆದ್ರು, ಎಚ್ಚರ ತಿಕ್ಕಿಗೆ. ಎಂತ ಚಮತ್ಕಾರ ಆಗಿತ್ತಪ್ಪ ಅಂದ್ರ, ಕನಸಿನೊಳಗ ಸಿದ್ಧಾರೂಢರು ಕೊಟ್ಟಂತ ರುದ್ರಾಕ್ಷಿ ಮತ್ತು ವಿಭೂತಿ ಕರೆನಕ್ಕಿ ಕೈಯಾಗಿದ್ರು. ಆ ಸಂತೋಷ ಸಮಾಚಾರವನ್ನ ಎಲ್ಲ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ರಾಣಿಗೆಲ್ಲ ಅಕ್ಕಲಕೋಟೆ ರಾಣಿಗೆ ತಿಳಿಸಿ ಹೇಳಿದಾಗ ಅಪ್ಪನ ಮಾತು ಸತ್ಯ ಆಕತ್ತೆ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಯಾಕಂದ್ರ ವಿಭೂತಿ ಕನಸಿನಾಗ ಕೊಟ್ಟದ ಕರೆನ ಕೈಯಾಗೈತಂದ್ರ ನಿನಗ ಶುಭ ಸುದ್ದಿ ಶೀಘ್ರ ಬರ್ತದಂತ ತಾರಾಬಾಯಿ ಹೇಳಿದ್ಲು. ಎಂತ ಚಮತ್ಕಾರ ಅಂದ್ರೆ, ಕೆಲವೇ ದಿನದೊಳಗ ಸೊಂಡೂರು ಮಹಾರಾಜನು ಕೂಡ ಆಕಿದ ಲಗ್ನ ಠರಾವಾಯಿತು. ಆಕಿ ಮಹಾರಾಣಿಯಾಗಿ ಮೆರಗಲು ಅಪ್ಪನ ವಾಕ್ಯದಂತೆ ಅಷ್ಟ ಪುತ್ರ ರತ್ನಗಳನ್ನು ಪಡೆದು ಸೌಭಾಗ್ಯವತಿಯಾಗಿ ಮೆರಗಲು ಅನ್ನುವಂಥ ಕತೆ ಸಿದ್ಧಾರೂಢ ಚರಿತ್ರೆ ಒಳಗೆ ಬರೆದ ಪುಣ್ಯಾತ್ಮರೇ. ಅಜ್ಜನ ಶಿಷ್ಯರು ಅತ್ಯಂತ ದರಿದ್ರರಿಂದ ಹಿಡ್ಕೊಂಡು ರಾಜ ಮಹಾರಾಜರೆಲ್ಲ ಸಿದ್ಧಾರೂಢಪ್ಪನ ಶಿಷ್ಯರಾಗಿದ್ರು. ಆದ್ರೆ ಅವ್ರು ಮಾತ್ರ ಎಷ್ಟು ಸಹಜ ಸರಳವಾಗಿರ್ತಿದ್ರು ಅಂದ್ರೆ, ನಮಗೆ ಯಾವರ ಬರೇ ಒಬ್ಬ MLA ನಮ್ಮ ಶಿಷ್ಯ ಅದಾನಂದ್ರೆ ನಮಗೆ ಕೂಡ ಬರುತ್ತಾವ ಸ್ವಾಮಿಗಳಿಗೆ. ನಮ್ಮ ಶಿಷ್ಯ MLA, ನಮ್ಮ ಶಿಷ್ಯ MLA ಅಂತ ಹೇಳ್ಕೊಂಡು ತಿರುಗಾಡ್ತೀವಿ. ರಾಜರು ಅವ್ರ ಶಿಷ್ಯರಿದ್ರು, ಮಂತ್ರಿಗಳಲ್ಲ. 31 ಸಂಸ್ಥಾನದ ರಾಜ ಮಹಾರಾಜರು ಸಿದ್ಧಾರೂಢರ ಸೇವೆಯನ್ನು ಮನ್ಮುಟ್ಟಿ ಮಾಡಿದ್ದಾರೆ. ಹರಿ ಓಂ ತತ್ಸತ್.